ಇಂದು ನಾವು ಮೌಲ್ಯವುಳ್ಳ ಆಯ್ಕೆಗಳು ಎಂಬ ವಿಷಯದ ಕೆಳಗೆ ದೇವರ ವಾಕ್ಯವನ್ನು ಕಲಿಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. 주제를 가지고 여러분과 함께 하나님 말씀 상고하는 시간을 갖도록 하겠습니다. ಒಬ್ಬ ವ್ಯಕ್ತಿಯ ಕ್ರಿಯೆಗಳು ಮತ್ತು ಜೀವಿಸುವ ರೀತಿಯನ್ನು ನೋಡುವ ಮೂಲಕ ಅವರು ಯಾವುದನ್ನು ಮೌಲ್ಯವುಳ್ಳದಾಗಿ ಪರಿಗಣಿಸುತ್ತಾರೆಂದು ನಾವು ತಿಳಿದುಕೊಳ್ಳಬಹುದು. 난다라고 볼 수 있겠습니다. ಪರಲೋಕದ ಕಡೆಗೆ ಹೋಗುತ್ತಿರುವ ನಮಗೂ ಇದೇ ರೀತಿಯಾಗಿದೆ. 천국을 향해서 가는 ಪರಲೋಕಕ್ಕೆ ಹೋಗುತ್ತಿರುವ ನಮ್ಮ ಪ್ರಯಾಣದಲ್ಲಿ ದೇವರಿಂದ ಯೋಗ್ಯರೆಂದು ಎಣಿಸಲ್ಪಡುವುದಕ್ಕಿಂತ ಹೆಚ್ಚಾಗಿ ಲೋಕದ ಜನರಿಂದ ಯೋಗ್ಯರೆಂದು ಎಣಿಸಲ್ಪಡುವುದನ್ನು ಮೌಲ್ಯವುಳ್ಳದ್ದು ಎಂದು ಬುದ್ಧಿಯಿಲ್ಲದವರಂತೆ ಕೆಲವರು ಪರಿಗಣಿಸುತ್ತಾರೆ. 자녀들은 ಎಷ್ಟಾದರೂ ಚಿಯೂನಿನ ಎಲ್ಲ ಮಕ್ಕಳಿಗೆ ನಮ್ಮ ಬಗ್ಗೆ ದೇವರ ಅಭಿಪ್ರಾಯವು ಲೋಕದ ಜನರ ಅಭಿಪ್ರಾಯಕ್ಕಿಂತ ಹೆಚ್ಚು ತೂಕವುಳ್ಳದ್ದು ಮತ್ತು ಮಹತ್ವವುಳ್ಳದಾಗಿದೆ. 볼 수가 있겠습니다. ಇಂದು ದೇವರ ಅಭಿಪ್ರಾಯದ ಮೌಲ್ಯವನ್ನು ತಿಳಿದಿರುವ ಜನರು ಮಾಡುವ ಆಯ್ಕೆಯನ್ನು ಪರಿಗಣಿಸೋಣ. ಕೆಲಸ ಮಾಡುವ ಜನರಲ್ಲಿ ನಾವು ಎರಡೂ ರೀತಿಯ ಜನರನ್ನು ನೋಡಬಹುದು. 수 있다고 합니다. ಒಂದು ಪ್ರಕಾರದ ಜನರು ಹಣದ ಮೌಲ್ಯವನ್ನು ಮಾತ್ರ ಪರಿಗಣಿಸುತ್ತಾರೆ. ಎಷ್ಟಾದರೂ ಇನ್ನೊಂದು ಪ್ರಕಾರದ ಜನರು ಕೆಲಸದ ಮೌಲ್ಯವನ್ನು ಪರಿಗಣಿಸುತ್ತಾರೆ. ಅವರ ಕೆಲಸ ಒಂದೇ ಆಗಿದ್ದರೂ ಅವರು ತಮ್ಮ ಕೆಲಸವನ್ನು ಹೇಗೆ ಮೌಲ್ಯೀಕರಿಸುತ್ತಾರೆ ಎಂಬುದು ಭಿನ್ನವಾಗಿದೆ. ಈ ಕಾರಣಕ್ಕಾಗಿ ಒಂದು ಪ್ರಕಾರದ ಜನರು ಕೆಲಸ ಮಾಡುವಾಗ ಯಾವಾಗಲೂ ಗುಣುಗುಟ್ಟುತ್ತಾರೆ ಮತ್ತು ದೂರು ಕೊಡುತ್ತಾರೆ. ಆದರೆ ಇನ್ನೊಂದು ಪ್ರಕಾರದ ಜನರು ತಮ್ಮ ಸಂಬಳ ಲೆಕ್ಕಿಸದೆ ಯಾವಾಗಲೂ ಕೆಲಸ ಮಾಡುವ ಅವಕಾಶಕ್ಕಾಗಿ ಕೃತಜ್ಞರಾಗಿರುತ್ತಾರೆ. 감사와 ನಮ್ಮ ಆಧ್ಯಾತ್ಮಿಕ ಜೀವನದ ಮಧ್ಯೆ ಈ ರೀತಿಯ ಪರಿಸ್ಥಿತಿಗಳು ಕಾಣಿಸಿಕೊಳ್ಳುತ್ತದೆ. 가운데 있습니다. ಬಹಳ ಹಿಂದಿನ ಒಂದು ನೀತಿ ಕಥೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ನಗರದಲ್ಲಿ ಒಬ್ಬ ಪ್ರಸಿದ್ಧ ಬುದ್ಧಿಹೀನನು ವಾಸಿಸುತ್ತಿದ್ದ. ಪ್ರಸಿದ್ಧ ಬುದ್ಧಿಹೀನನು ಎಂಬ ಪದ ಸ್ವಲ್ಪ ವಿಚಿತ್ರ ಅನಿಸುತ್ತದೆ. ಆದರೆ ನಿಜವಾಗಿಯೂ ಅವನು ಬುದ್ಧಿಹೀನತೆಯಲ್ಲಿ ಪ್ರಸಿದ್ಧನಾಗಿದ್ದ. ಈ ಬುದ್ಧಿಹೀನನನ್ನು ನೋಡುವುದಕ್ಕಾಗಿ ಅನೇಕ ಜನರು ನಗರಕ್ಕೆ ಭೇಟಿ ಕೊಟ್ಟರು. ಹುಡುಗನು ಬುದ್ಧಿಹೀನನಾದ್ದರಿಂದ ಯಾರೂ ಅವನಿಗೆ ಕೆಲಸ ಕೊಡಲಿಲ್ಲ. 도 없었고 ಹಾಗಾಗಿ ಬೇರೆ ಆಯ್ಕೆ ಇಲ್ಲದೆ ಬದುಕುವುದಕ್ಕಾಗಿ ಅವನು ಭಿಕ್ಷೆ ಬೇಡುತ್ತಿದ್ದನು. 그를 연명해 갈 수밖에 없는 그런 입장이 되었습니다. 근데 ಒಂದು ದಿನ ಒಬ್ಬ ಹಿರಿಯ ವ್ಯಕ್ತಿ ಹುಡುಗನನ್ನು ನೋಡಿ ಸ್ವಲ್ಪ ಹಣವನ್ನು ಕೊಡಲು ಬಯಸಿದರು. 그 뭔가 적선을 ಅವರು ತಮ್ಮ ಜೇಬಿನಿಂದ 2 ನೋಟನ್ನು ತೆಗೆದರು. ಒಂದು $10 ನೋಟು ಮತ್ತು ಇನ್ನೊಂದು $1 ನೋಟು. 손에 이제 잡히는 겁니다. ಅವರು ಇದ್ದಕ್ಕಿದ್ದಂತೆ ಕುತೂಹಲಗೊಂಡು ಹುಡುಗನಿಗೆ 2ರಲ್ಲಿ ಒಂದನ್ನು ಆರಿಸಿಕೊಳ್ಳುವಂತೆ ಹೇಳಿದರು. 이렇게 얘기를 했습니다. ಒಂದು ಕೈಯಲ್ಲಿ $10 ನೋಟು ಇತ್ತು ಮತ್ತು ಇನ್ನೊಂದು ಕೈಯಲ್ಲಿ $1 ನೋಟು ಇತ್ತು. ಬುದ್ಧಿಹೀನ ಹುಡುಗನು ಹಿಂಜರಿಯದೆ $1 ನೋಟನ್ನು ಆರಿಸಿಕೊಂಡನು. $10 ಹೆಚ್ಚು ಮೌಲ್ಯವುಳ್ಳದಲ್ಲವೇ? 훨씬 더 큰 돈 아니겠습니까? ಎಷ್ಟಾದರೂ ಅವನು $1 ನೋಟನ್ನು ಆರಿಸಿಕೊಂಡನು. ಹಿರಿಯ ವ್ಯಕ್ತಿಯು ನಡೆದದ್ದರ ಕುರಿತು ಯೋಚಿಸಲು ಪ್ರಾರಂಭಿಸಿದರು. ಬೇರೆ ಯಾರಾದರೂ ಆಗಿದ್ದರೆ $10 ಆರಿಸಿಕೊಳ್ಳುತ್ತಿದ್ದರು. ಅವನು ಏಕೆ $1 ಆರಿಸಿಕೊಂಡನು? 재밌다는 듯이 ಅವರು ಇದರಿಂದ ಬಹಳ ವಿನೋದಗೊಂಡರು. ಅವರು ತನ್ನ ಜೇಬಿನಿಂದ ಇನ್ನೊಂದು $1 ನೋಟನ್ನು ತೆಗೆದರು. ಹುಡುಗನಿಗೆ ಮತ್ತೆ $10 ಮತ್ತು $1 ನೋಟಿನಲ್ಲಿ ಒಂದನ್ನು ಆರಿಸಿಕೊಳ್ಳಲು ಹೇಳಿದರು. 이 소년이 ಹುಡುಗನು ಮತ್ತೆ $1 ನೋಟನ್ನು ಆರಿಸಿಕೊಂಡನು. 내용이 ಹಿರಿಯ ವ್ಯಕ್ತಿಯು ನಗರದಲ್ಲೆಲ್ಲ ಹುಡುಗನ ಬಗ್ಗೆ ಸುದ್ದಿಯನ್ನು ಹರಡಿದರು. ನಗರದಲ್ಲಿದ್ದ ಎಲ್ಲರೂ ಕುತೂಹಲಗೊಂಡರು ಮತ್ತು ತಾವು ಕೇಳಿದ್ದು ನಿಜವೇ ಎಂದು ನೋಡಲು ಹೋದರು. 이 소년을 만나보러 오기 시작했습니다. 와서 ಹಿರಿಯ ವ್ಯಕ್ತಿ ಹೇಳಿದನ್ನು ಹುಡುಗನು ಮಾಡುತ್ತಾನೆಯೇ ಎಂದು ದೃಢಪಡಿಸಿಕೊಳ್ಳಲು ಬಯಸಿದರು. $10짜리와 ಅವರು $10 ಮತ್ತು $1 ನೋಟನ್ನು ತೋರಿಸಿದಾಗ 가지라 ಅವನು ಹಿಂಜರಿಕೆ ಇಲ್ಲದೆ $1 ನೋಟನ್ನು ತೆಗೆದುಕೊಳ್ಳುತ್ತಿದ್ದನು. ಹುಡುಗನಿಗೆ ಹಣದ ಮೌಲ್ಯ ತಿಳಿದಿಲ್ಲವೆಂಬಂತೆ ತೋರುತ್ತಿದ್ದರಿಂದ ಜನರು ಅವನ ಬುದ್ಧಿಹೀನ ನಡವಳಿಕೆಯನ್ನು ನೋಡಿ ನಕ್ಕರು. 배꼽을 잡고 깔깔거리면서 웃곤 했습니다. ಅವನ ಸುದ್ದಿಯು ನೆರೆಹೊರೆಯ ನಗರಗಳಿಗೆ ಮತ್ತು ಬೇರೆಡೆಗೆ ಹರಡಿದ್ದರಿಂದ ಬುದ್ಧಿಹೀನ ಹುಡುಗನನ್ನು ನೋಡಲು ಹೆಚ್ಚು ಹೆಚ್ಚು ಜನರು ಬರುತ್ತಿದ್ದರು. 그 소년을 만나 ಇನ್ನೊಂದು ಸಂದರ್ಭದಲ್ಲಿ 전부 그 도시를 ಇನ್ನೊಬ್ಬ ವ್ಯಕ್ತಿ $50 ಮತ್ತು $1 ನೋಟಿನಲ್ಲಿ ಒಂದನ್ನು ಆರಿಸಿಕೊಳ್ಳುವಂತೆ ಹೇಳಿದಾಗ ಅವನು ಆಗಲೂ $1 ನೋಟನ್ನು ಆರಿಸಿಕೊಂಡನು. 편히 $1
ಅವನಿಗೆ $100 ಮತ್ತು $1 ನೋಟಿನಲ್ಲಿ ಒಂದನ್ನು ಆರಿಸಿಕೊಳ್ಳಲು ಹೇಳಿದಾಗ ಎಲ್ಲರೂ ಆಶ್ಚರ್ಯಪಡುವಂತೆ ಹುಡುಗನು ಹಿಂಜರಿಕೆಯಿಲ್ಲದೆ $1 ನೋಟನ್ನು ತೆಗೆದುಕೊಂಡನು. ಅನೇಕ ಜನರು ನಿಜವಾಗಿಯೂ ಇವನು ಬುದ್ಧಿಹೀನನು, ಇವನು ಹಣದ ಮೌಲ್ಯವನ್ನು ತಿಳಿಯದೆ $1 ನೋಟನ್ನು ಏಕೆ ಆರಿಸಿಕೊಳ್ಳುತ್ತಿದ್ದಾನೆ ಎಂದು ಯೋಚಿಸಿದರು. ಆದರೆ ಜನರಿಗೆ ಅವನ ನಿಜವಾದ ಉದ್ದೇಶ ಏನೆಂದು ತಿಳಿದಿರಲಿಲ್ಲ. 의중을 알지를 못했습니다. ನೆರೆಹೊರೆಯ ದೇಶಗಳಿಗೂ ಹುಡುಗನ ಸುದ್ದಿ ಬೇಗನೆ ಹರಡಿತು. 나라에까지 다 전해지게 되고 ಈ ವಿಚಿತ್ರ ಘಟನೆಯನ್ನು ನೋಡಲು ವಿವಿಧ ದೇಶಗಳಿಂದ ಅನೇಕ ಪ್ರವಾಸಿಗರು ಬಂದರು. 쪽에는 ದೊಡ್ಡ ಮೌಲ್ಯದ ಮತ್ತು ಕಡಿಮೆ ಮೌಲ್ಯದ ನೋಟಿನಲ್ಲಿ ಆರಿಸಿಕೊಳ್ಳಲು ಹೇಳಿದಾಗಲೆಲ್ಲ 두 종류를 ಹುಡುಗನು ಯಾವಾಗಲೂ ಕಡಿಮೆ ಮೌಲ್ಯದ ನೋಟನ್ನು ಆರಿಸಿಕೊಳ್ಳುತ್ತಿದ್ದನು. 늘 선택을 했습니다. 그래서 ಒಂದು ದಿನ ಒಬ್ಬ ವ್ಯಕ್ತಿ ಬುದ್ಧಿಹೀನ ಹುಡುಗನನ್ನು, ನಿನಗೆ $10 ಮತ್ತು $1 ನೋಟಿನಲ್ಲಿ ಯಾವುದು ಹೆಚ್ಚು ಮೌಲ್ಯವುಳ್ಳದ್ದು ಎಂದು ತಿಳಿದಿದೆಯೇ ಎಂದು ಕೇಳಿದರು. ಆಗ ಹುಡುಗನು ಹೌದು ಎಂದು ಉತ್ತರಿಸಿದನು. ಯಾವುದು ದೊಡ್ಡ ಮೌಲ್ಯವುಳ್ಳದ್ದು ಎಂದು ವ್ಯಕ್ತಿ ಕೇಳಿದಾಗ ಹುಡುಗನು $10 ನೋಟು ಎಂದು ಉತ್ತರಿಸಿದನು. ವ್ಯಕ್ತಿಗೆ ಗೊಂದಲವಾಯಿತು. ಅವರು, ಹಾಗಾದರೆ ದೊಡ್ಡ ಮೌಲ್ಯವುಳ್ಳದನ್ನು ತೆಗೆದುಕೊಳ್ಳುವ ಬದಲು $1 ನೋಟನ್ನು ಏಕೆ ತೆಗೆದುಕೊಳ್ಳುತ್ತಿದ್ದೀಯಾ ಎಂದು ಕೇಳಿದರು. ಹುಡುಗನು ನಗುತ್ತಾ ಹೀಗೆಂದನು, ನಾನು $10 ನೋಟನ್ನು ತೆಗೆದುಕೊಂಡಿದ್ದರೆ ಆ ಮೊತ್ತವನ್ನು ಒಂದು ಬಾರಿ ಮಾತ್ರ ಪಡೆದುಕೊಳ್ಳುತ್ತಿದ್ದೆ. ಆದರೆ ನಾನು $1 ನೋಟನ್ನು ಆರಿಸಿಕೊಂಡದ್ದರಿಂದ ನಾನು ಮತ್ತೆ ಮತ್ತೆ ಡಾಲರ್ಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಯಿತು. ನಿಮ್ಮ ಪ್ರಕಾರ ಯಾವ ಆಯ್ಕೆ ಉತ್ತಮ ಎಂದು ಅನಿಸುತ್ತದೆ? ಒಂದು ಬಾರಿ ದೊಡ್ಡ ಮೊತ್ತವನ್ನು ಪಡೆದುಕೊಳ್ಳುವುದಕ್ಕಿಂತ ಮತ್ತೆ ಮತ್ತೆ ಪಡೆದುಕೊಳ್ಳುವುದು ಹೆಚ್ಚು ಮೌಲ್ಯವುಳ್ಳದ್ದು ಎಂದು ತಿಳಿದಿದ್ದರಿಂದ ಹುಡುಗನು $1 ನೋಟನ್ನು ಆರಿಸಿಕೊಂಡನು. ನಾವು ಇದರ ಕುರಿತು ಯೋಚಿಸಿದರೆ ಅವನು ಬುದ್ಧಿಹೀನನಂತೆ ಕಂಡರೂ ಅವನು ಬಹಳ ಜಾಣ ಅಲ್ಲವೇ? ಶಾಶ್ವತ ಮೌಲ್ಯ ಮತ್ತು ಕ್ಷಣಿಕ ಮೌಲ್ಯದ ನಡುವಿನ ವ್ಯತ್ಯಾಸವನ್ನು ಹುಡುಗನು ಚೆನ್ನಾಗಿ ತಿಳಿದಿದ್ದನು. ಆದರೆ ಬೇರೆ ಜನರು ಅವನಿಗೆ ಹಣದ ಮೌಲ್ಯದ ಬಗ್ಗೆ ಯಾವುದೇ ಕಲ್ಪನೆ ಇಲ್ಲ ಎಂದು ಭಾವಿಸಿದ್ದರು. ಈಗಿನ ದಿನಗಳಲ್ಲಿ ಲೋಕದಲ್ಲಿ ಶಾಶ್ವತ ಮೌಲ್ಯ ಮತ್ತು ಕ್ಷಣಿಕ ಮೌಲ್ಯದ ವಸ್ತುಗಳ ನಡುವೆ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳದೆ ಜೀವಿಸುತ್ತಿರುವ ಅನೇಕ ಜನರಿದ್ದಾರೆ. ನೀವು ಯಾರನ್ನಾದರೂ ಯಾವುದನ್ನು ಆರಿಸಿಕೊಳ್ಳುತ್ತೀರಾ ಎಂದು ಕೇಳಿದರೆ ಬಹುತೇಕವಾಗಿ ಎಲ್ಲರೂ $10 ನೋಟನ್ನು ತೆಗೆದುಕೊಳ್ಳುತ್ತಾರೆ. ಈ ರೀತಿಯ ಜನರು ಕ್ಷಣಿಕ ಮೌಲ್ಯಗಳನ್ನು ಮತ್ತು ಸುಖವನ್ನು ಆರಿಸಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ಬುದ್ಧಿಹೀನ ಹುಡುಗನು ನಿಜವಾಗಿಯೂ ಬುದ್ಧಿಹೀನನಲ್ಲ. ಅವನು ಬಹಳ ವಿವೇಕಿಯೂ ಮತ್ತು ಬುದ್ಧಿವಂತನಾಗಿದ್ದಾನೆ. ಹಾಗಾಗಿ ಇಂದು ಮುಂದೆ ಕ್ಷಣಿಕ ಮೌಲ್ಯ ಮತ್ತು ಶಾಶ್ವತ ಮೌಲ್ಯದ ವಿಷಯದ ಕುರಿತು ಯೋಚಿಸೋಣ. ಚಿಯೋನಿನ ಮಕ್ಕಳಾದ ನಾವು ಕ್ಷಣಿಕವಾದದಕ್ಕಿಂತ ಶಾಶ್ವತವಾದದನ್ನು ಆರಿಸಿಕೊಂಡಿದ್ದೇವೆ ಎಂದು ನಾವು ಸತ್ಯವೇದದ ಮೂಲಕ ದೃಢಪಡಿಸಿಕೊಳ್ಳಬಹುದು. ನಾವು ಕಡಿಮೆ ಮೌಲ್ಯದ ವಿಷಯಗಳನ್ನು ಆರಿಸಿಕೊಂಡಿದ್ದೇವೆಂದು ತೋರಿದರೂ ನಾವು ಮಾಡುವ ಆಯ್ಕೆಗಳು ಕೊನೆಯಲ್ಲಿ ಶಾಶ್ವತ ಮೌಲ್ಯವನ್ನು ಹೊಂದಿರುತ್ತವೆ. ಲೂಕ ಅಧ್ಯಾಯ 23 ವಚನ 32 ನೋಡೋಣ. ಆತನ ಸಂಗಡ ಕೊಳ್ಳುವುದಕ್ಕಾಗಿ ದುಷ್ಕರ್ಮಿಗಳಾಗಿದ್ದ ಬೇರೆ ಇಬ್ಬರನ್ನು ತೆಗೆದುಕೊಂಡು ಹೋದರು. ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಆಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿದರು. ಜನರು ನೋಡುತ್ತಾ ನಿಂತರು. ಇದಲ್ಲದೆ ಅಧಿಕಾರಿಗಳು ಹಾಸ್ಯ ಮಾಡಿ ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ಅವನು ದೇವರಾರಿಸಿಕೊಂಡ ಕ್ರಿಸ್ತನು ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಅಂದರು. ಸಿಪಾಯಿಗಳು ಆತನನ್ನು ಹಾಸ್ಯ ಮಾಡಿದರು. ಅವರು ಆತನ ಹತ್ತಿರ ಬಂದು ಹುಳಿ ಮದ್ಯವನ್ನು ತೋರಿಸಿ, ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೋ ಅಂದರು. ಇದಲ್ಲದೆ ಆತನ ಮೇಲ್ಗಡೆಯಲ್ಲಿ ಇವನು ಯಹೂದ್ಯರ ಅರಸನು ಎಂಬುದಾಗಿ ಒಂದು ವಿಳಾಸವಿತ್ತು. ತೂಗ ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಹೇಳಿದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ. ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದೇನೂ ಮಾಡಲಿಲ್ಲ ಎಂದು ಹೇಳಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು.
ಇದು ಸತ್ಯವೇದದ ಪ್ರಸಿದ್ಧ ದೃಶ್ಯವಾಗಿದೆ ಮತ್ತು ಈ ವಾಕ್ಯಗಳು ನಮಗೆ ಚೆನ್ನಾಗಿ ತಿಳಿದಿದೆ. ಇಬ್ಬರು ಕಳ್ಳರ ಜೊತೆ ಯೇಸುವನ್ನು ಶಿಲುಬೆಗೇರಿಸಲಾಯಿತು. ಒಬ್ಬನನ್ನು ಬಲಗಡೆಯಲ್ಲಿ ಮತ್ತು ಒಬ್ಬನನ್ನು ಎಡಗಡೆಯಲ್ಲಿ ಹಾಕಲಾಯಿತು. ಇಬ್ಬರು ಕಳ್ಳರನ್ನು ಹೋಲಿಸಿ ನೋಡಿದಾಗ ಯಾವ ಕಳ್ಳನು ಮೌಲ್ಯದ ಕುರಿತು ಅರ್ಥ ಮಾಡಿಕೊಂಡಿದ್ದನು ಎಂದು ದೃಢಪಡಿಸಿಕೊಳ್ಳಬಹುದು. 확인해 볼 수가 있습니다. ಕ್ಷಣಿಕವಾದದನ್ನು ಮಾತ್ರ ಕೇಂದ್ರೀಕರಿಸಿದ ಎಡಭಾಗದಲ್ಲಿದ್ದ ಕಳ್ಳನು ಏನು ಮಾಡಿದನು? 비방했다. ಅವನು ಯೇಸುವನ್ನು ಅಪಹಾಸ್ಯ ಮಾಡಿದನು. ಕ್ರಿಸ್ತನಿಗೆ ಅಪಹಾಸ್ಯ ಮಾಡಿದ ಜನರು ಯೇಸುವಿಗಿಂತ ದೊಡ್ಡದಾಗಿ, ಹೆಚ್ಚು ಪ್ರಭಾವಶಾಲಿಯಾಗಿ ಮತ್ತು ಬಲವುಳ್ಳವರಾಗಿ ಕಂಡದರಿಂದ ಹಾಗೆ ಮಾಡಿದನು. ಅವರ ಕರುಣೆಯನ್ನು ಗಳಿಸುವ ಸಲುವಾಗಿ ಎಡಭಾಗದಲ್ಲಿದ್ದ ಕಳ್ಳನು ಕ್ರಿಸ್ತನನ್ನು ಅಪಹಾಸ್ಯ ಮಾಡುತ್ತಿದ್ದವರ ಕಡೆಗೆ ಸೇರಿಕೊಂಡನು. ಶಿಕ್ಷೆಯನ್ನು ಕಡಿಮೆ ಮಾಡುವ ಕೆಲವು ವಿಶೇಷ ಕರುಣೆಯನ್ನು ಪಡೆಯುವ ಸುಳ್ಳು ನಿರೀಕ್ಷೆಯೊಂದಿಗೆ ಅವನು, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಹೇಳುತ್ತಾ ಯೇಸುವಿಗೆ ಅಪಹಾಸ್ಯ ಮಾಡಿದನು. ಕ್ರಿಸ್ತನನ್ನು ಅಪಹಾಸ್ಯ ಮಾಡುತ್ತಿದ್ದ ಎಲ್ಲ ಜನರು ಮತ್ತು ಸೈನಿಕರ ಪರವಾಗಿ ಮಾತನಾಡಿ ಅವನು ಪ್ರತಿನಿಧಿಯ ಪಾತ್ರವನ್ನು ನಿರ್ವಹಿಸಿದನು. ಅವನು ಆ ಕ್ಷಣದ ಬಗ್ಗೆ ಮಾತ್ರ ಯೋಚಿಸಿದನು. 가치만 생각한 사람입니다. 그 순간에 ಯೇಸುವನ್ನು ಅಪಹಾಸ್ಯ ಮಾಡಿದರೆ ತನ್ನ ದಂಡನೆ ಕಡಿಮೆಯಾಗುತ್ತದೆ ಎಂದು ಅವನು ಭಾವಿಸಿದನು. 받지 않겠는가 하는 이런 ಆದುದರಿಂದ ಆ ಕ್ಷಣದಲ್ಲಿ ಅಧಿಕಾರವಿದ್ದಂತೆ ಕಾಣಿಸುತ್ತಿದ್ದ ಜನರ ಪಕ್ಷದಲ್ಲಿ ಮಾತನಾಡಿದನು. ಎಷ್ಟಾದರೂ ಯೇಸುವಿಗಾಗಿ ಮಾತನಾಡಲು ಯಾರೂ ಇಲ್ಲದ ಕ್ಷಣದಲ್ಲಿ ಬಲಗಡೆಯಲ್ಲಿದ್ದ ಕಳ್ಳನು ನಿತ್ಯತೆಯ ಮೇಲೆ ಕೇಂದ್ರೀಕರಿಸಿದನು. 영구적인 가치를 생각하다 보니까 그 순간은 ಬೇರೆಯವರಿಂದ ನಿಂದನೆ ಮತ್ತು ಅಪಹಾಸ್ಯಕ್ಕೆ ಒಳಗಾಗುವ ಸಾಧ್ಯತೆ ಇದ್ದರೂ ಸಹ 할 수 있는 그런 위치에 있기 ಅವನು ಕ್ಷಣಿಕಕ್ಕಿಂತ ನಿತ್ಯತೆಯನ್ನು ಹೆಚ್ಚು ಮೌಲ್ಯವಾಗಿ ಪರಿಗಣಿಸಿದರಿಂದ 때문에 ಇನ್ನೊಂದು ಕಳ್ಳನನ್ನು ಖಂಡಿಸಿದನು. 좌편에 있는 강 ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ. 나와 동 ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. 하지만 ಈತನಾದರೂ ಅಲ್ಲದೇನೂ ಮಾಡಲಿಲ್ಲ. ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂದು ಹೇಳಿದನು. 서서 ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರಿಸಿದರು. 가르침을 주셨습니다. ಯೇಸುವಿನ ಕಡೆಗಿದ್ದರೆ ಹೆಚ್ಚು ಕಷ್ಟ ಅನುಭವಿಸಬೇಕಾಗುತ್ತದೆ ಎಂದು ಎಡಭಾಗದಲ್ಲಿದ್ದ ಕಳ್ಳನು ಯೋಚಿಸಿದನು. ಆದ್ದರಿಂದ ಅವನು ಜನರ ಗುಂಪಿನ ಕಡೆಯಿಂದ ಮಾತನಾಡಿದನು. ಅವನು ನಿರೀಕ್ಷಿಸಿದ್ದನ್ನು ಗಳಿಸಲು ಸಾಧ್ಯವಾಗದೆ ಹೋದದ್ದು ಮಾತ್ರವಲ್ಲ, ಅವನು ತಿಳಿಯದೆ ನರಕದಲ್ಲಿ ದೊಡ್ಡ ಶಿಕ್ಷೆಯನ್ನು ಆಯ್ಕೆ ಮಾಡಿಕೊಂಡನು. ಎಷ್ಟಾದರೂ ಬಲಗಡೆ ಇದ್ದ ಕಳ್ಳನು ಭಿನ್ನವಾಗಿ ಯೋಚಿಸಿದನು. ಅವನು, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂದು ಹೇಳಿದನು. ಅವನು ಕ್ಷಣಿಕ ನಷ್ಟವನ್ನು ಅನುಭವಿಸಿದನು, ಆದರೆ ಸರಿಯಾದ ಆಯ್ಕೆಯನ್ನು ಮಾಡಿದನು. ಈ ಇಬ್ಬರು ಕಳ್ಳರಿಂದ ನಾವು ಅನೇಕ ಪಾಠಗಳನ್ನು ಕಲಿಯಬೇಕಾಗಿದೆ. 참으로 많습니다. 오늘 ಈಗಿನ ದಿನಗಳಲ್ಲಿ ಸತ್ಯವೇದವು ಸಾಕ್ಷಿ ಕೊಡುವ ಸಬ್ಬತ್ ಮತ್ತು ಪಸ್ಕದ ಸತ್ಯವನ್ನು ಲೋಕದಲ್ಲಿ ಅನೇಕ ಜನರು ತಿಳಿದಿದ್ದಾರೆ, ಆದರೆ ಇನ್ನೂ ಸರಿಯಾದ ಆಯ್ಕೆಯನ್ನು ಮಾಡದ ಅನೇಕ ಜನರಿದ್ದಾರೆ. ನಾನು ಈ ಬೋಧನೆಗಳನ್ನು ಅನುಸರಿಸಲು ಆಯ್ಕೆ ಮಾಡಿಕೊಂಡರೆ ನಾನು ವಿಚಿತ್ರ ಸಭೆಯ ಸದಸ್ಯನೆಂದು ಜನರು ಹೇಳುತ್ತಾರೆ ಎಂದು ಅವರು ಯೋಚಿಸುತ್ತಾರೆ. ಈ ಜನರು ಪ್ರಸ್ತುತ ಕ್ಷಣವನ್ನು ಮಾತ್ರ ಅಮೂಲ್ಯವೆಂದು ಪರಿಗಣಿಸುತ್ತಾರೆ. ಇಲ್ಲಿ ಸೇರಿರುವ ನಾವೆಲ್ಲರೂ ನಿತ್ಯತೆಯ ಮೌಲ್ಯವನ್ನು ಪರಿಗಣಿಸುವ ಅಗತ್ಯವಿದೆ. ಸಹೋದರ ಸಹೋದರಿಯರೇ, ನಾವು ಈಗ ನಡೆಯುತ್ತಿರುವ ಹಾದಿಯ ಮೌಲ್ಯವನ್ನು ನಾವು ತಿಳಿದಿರಬೇಕು. ಇದು ನಿಜವಾಗಿಯೂ ಅಮೂಲ್ಯವಾದದ್ದು. 알아야 됩니다. ನಮ್ಮ ನಂಬಿಕೆಯ ಜೀವನವನ್ನು ಅನುಗ್ರಹಭರಿತವಾಗಿ ಜೀವಿಸಲು ಸತ್ಯದ ಮೌಲ್ಯವನ್ನು, ಪರಲೋಕ ರಾಜ್ಯದ ಮೌಲ್ಯವನ್ನು ಮತ್ತು ದೇವರ ಮೌಲ್ಯವನ್ನು ಮತ್ತು ದೇವರ ಮಕ್ಕಳಾಗಿರುವ ಮೌಲ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಉದಾಹರಣೆಗೆ, ಎಲ್ಲರೂ ವ್ಯರ್ಥವೆಂದು ಪರಿಗಣಿಸಿದ ಒಂದು ಕಲ್ಲಿದೆ ಎಂದುಕೊಳ್ಳೋಣ. 생각하지만 ಎಷ್ಟಾದರೂ ಆ ಕಲ್ಲು ವಾಸ್ತವದಲ್ಲಿ ಅಮೂಲ್ಯ ವಜ್ರವಾಗಿದ್ದರೆ ಮತ್ತು ಅದರ ನಿಜವಾದ ಮೌಲ್ಯವನ್ನು ನೀವು ಮಾತ್ರ ತಿಳಿದಿದ್ದರೆ ಏನಾಗುತ್ತದೆ? ಎಲ್ಲ ರೀತಿಯಲ್ಲೂ ಅದನ್ನು ಕದಿಯದಂತೆ ಕಾಪಾಡಲು ನೀವು ಬಹಳ ಶ್ರಮ ಪಡುತ್ತೀರಲ್ಲವೇ? ನಿಮ್ಮ ಬಳಿ ಇರುವ ವಜ್ರದ ಬೆಲೆ ನಿಮಗೆ ತಿಳಿದಿದ್ದರೆ ಯಾವುದೇ ರೀತಿಯ ಕಷ್ಟಗಳು ಎದುರಾದರೂ ಹಲವಾರು ಕಿಲೋಮೀಟರ್ವರೆಗೂ ನಡೆಯಬೇಕಿದ್ದರೂ ನೀವು ಸಂತೋಷದಿಂದ ಸಹಿಸಿಕೊಳ್ಳುತ್ತೀರಲ್ಲವೇ? ವಿಶ್ವಾಸಿಗಳಲ್ಲಿ ಯಾರಿಗಾದರೂ ನಂಬಿಕೆ ಇದೆಯೋ ಇಲ್ಲವೋ ಎಂದು ನಾವು ಹೇಗೆ ಹೇಳಬಹುದು? 무엇으로 하느냐 하면 ನಿತ್ಯತೆಯ ಮೌಲ್ಯವನ್ನು ತಿಳಿದಿರುವವರು ನಂಬಿಕೆಯುಳ್ಳವರಾಗಿದ್ದಾರೆ. ದೇವರನ್ನು ನಂಬುವ ಮತ್ತು ಆರಾಧಿಸುವ ಜನರಲ್ಲಿ ನಿತ್ಯತೆಯ ಮೌಲ್ಯವನ್ನು ತಿಳಿಯದ ಜನರನ್ನು
ಯಾವಾಗಲೂ ನಂಬಿಕೆಯಿಲ್ಲದ ಜನರು ಎಂದು ಪರಿಗಣಿಸಲಾಗುತ್ತದೆ. ನಾನು ಇದನ್ನು ಏಕೆ ಮಾಡಬೇಕು? ನಾನು ಈ ಹಾದಿಯಲ್ಲಿ ಏಕೆ ನಡೆಯಬೇಕು? ನಾನು ಸಬ್ಬತ್ ದಿನವನ್ನು ಏಕೆ ಆಚರಿಸಬೇಕು? ನಾನು ದೇವರನ್ನು ಆರಾಧಿಸುವಾಗ ಮುಸುಕನ್ನು ಏಕೆ ಧರಿಸಬೇಕು? ಈ ಕ್ಷಣದಲ್ಲಿ ನಿತ್ಯ ಬಾಧ್ಯತೆಯು ಶಾಶ್ವತವಾದ ಮೌಲ್ಯವನ್ನು ಹೊಂದಿರುವುದರಿಂದ ಅದನ್ನು ನಮಗಾಗಿ ಸಿದ್ಧ ಮಾಡಿರುವ ದೇವರ ಕುರಿತು ಯೋಚಿಸುತ್ತಾ ನಾವು ನಂಬಿಕೆಯ ಹಾದಿಯಲ್ಲಿ ನಡೆಯುತ್ತಿದ್ದೇವೆ ಅಲ್ಲವೇ? ಆದರೆ ಮೌಲ್ಯದ ಕಲ್ಪನೆಯೇ ಇಲ್ಲದ ವ್ಯಕ್ತಿ 10 ಅಥವಾ 20 ಕಿಲೋಗ್ರಾಂಗಳಷ್ಟು ತೂಕದ ವಜ್ರವನ್ನು ಹೊತ್ತುಕೊಂಡು ಕೆಲವು ಕಿಲೋಮೀಟರ್ ಸಹ ನಡೆಯುವುದಿಲ್ಲ. ಈ ವ್ಯಕ್ತಿ ಅನೇಕ ನೆಪಗಳನ್ನು ಮತ್ತು ದೂರುಗಳನ್ನು ಕೊಡುತ್ತಾನೆ, ಏಕೆಂದರೆ ಅವನು ಅದನ್ನು ದೊಡ್ಡ ಹೊರೆಯಂತೆ ಪರಿಗಣಿಸುತ್ತಾನೆ. ಎಷ್ಟಾದರೂ ಅದು ವಜ್ರವೆಂಬ ಮೌಲ್ಯವನ್ನು ತಿಳಿದ ವ್ಯಕ್ತಿ ಅದು 20 ಕಿಲೋಗ್ರಾಂ ತೂಕವಿದ್ದರೂ ಸಂತೋಷ ತುಂಬಿದ ಹೃದಯದೊಂದಿಗೆ ನಡೆಯುತ್ತಾನೆ. ಅದೇಕೆಂದರೆ ಆ ವ್ಯಕ್ತಿಗೆ ಅದರ ಮೌಲ್ಯ ತಿಳಿದಿದೆ. ಲೂಕ 23ರಲ್ಲಿ ಯೇಸುವಿನ ಬಲಗಡೆಯಲ್ಲಿದ್ದ ಕಳ್ಳನ ವಿಷಯದಲ್ಲೂ ಇದೇ ರೀತಿಯಾಗಿದೆ. ತಾನು ಯೇಸುವಿನ ಕಡೆಗಿದ್ದರೆ ಹೆಚ್ಚು ಕಷ್ಟಪಡುತ್ತೇನೆ ಎಂದು ಯೋಚಿಸಿ ಯೇಸುವನ್ನು ಅಪಹಾಸ್ಯ ಮಾಡಲು ಒಬ್ಬ ಕಳ್ಳನು ಜನರ ಗುಂಪಿನಲ್ಲಿ ಸೇರಿಕೊಂಡನು. ಎಷ್ಟಾದರೂ ಇನ್ನೊಬ್ಬ ಕಳ್ಳನು ಯೇಸು ಕ್ರಿಸ್ತರು ನಿಜವಾಗಿಯೂ ಎಷ್ಟು ಮೌಲ್ಯವುಳ್ಳವರು ಎಂದು ಗ್ರಹಿಸಿಕೊಂಡನು. ಹಿಂಸೆ, ಅಪಹಾಸ್ಯ ಮತ್ತು ನಿಂದನೆಯನ್ನು ಅನುಭವಿಸುತ್ತಿದ್ದ ಕ್ಷಣದಲ್ಲೂ ಯೇಸು ಕ್ರಿಸ್ತರು ಎಷ್ಟು ಮೌಲ್ಯವುಳ್ಳವರು ಎಂಬುದನ್ನು ಅರ್ಥ ಮಾಡಿಕೊಂಡು, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ದಯವಿಟ್ಟು ನನ್ನನ್ನು ನಿಮ್ಮೊಂದಿಗೆ ನಿಮ್ಮ ನಿತ್ಯ ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳಿದನು. ಸತ್ಯವೇದದ 66 ಪುಸ್ತಕಗಳಲ್ಲಿ ಸಮಯೋಚಿತ ಮಾತುಗಳನ್ನು ಹೇಳಿದ್ದರಿಂದ ಅವನು ಬಹಳ ಅದೃಷ್ಟಶಾಲಿ ವ್ಯಕ್ತಿಯಾದನು. ಅವನು ಈ ಅದೃಷ್ಟಕರ ಮಾತುಗಳನ್ನು ಸ್ವಂತವಾಗಿ ಹೇಳಲಿಲ್ಲ. ಬದಲಾಗಿ ಯೇಸು ಎಷ್ಟು ಅಮೂಲ್ಯರೆಂಬುದನ್ನು ಗ್ರಹಿಸಿಕೊಂಡು ಈ ನಂಬಿಕೆಯ ಮಾತುಗಳನ್ನು ಹೇಳಿದನು. ಆದಿಸಭೆಯ ಸಂತರನ್ನು ಮಾನವ ಮೇಣದ ಬತ್ತಿಯಂತೆ ಜೀವಂತವಾಗಿ ಸುಟ್ಟು ಹಾಕಲಾಯಿತು ಮತ್ತು ಕೊಲೋಸಿಯಂನಲ್ಲಿ ಅವರನ್ನು ಸಿಂಹಗಳಿಗೆ ಹಾಕಲಾಯಿತು. ಅವರನ್ನು ಜನರು ದ್ವೇಷಿಸಿದರು ಮತ್ತು ವಿವಿಧ ರೀತಿಯ ಕಷ್ಟಗಳು ಮತ್ತು ಹಿಂಸೆಗಳನ್ನು ಎದುರಿಸಿದರು. ಅವರು ತಮ್ಮ ನಂಬಿಕೆಯನ್ನು ಕೊನೆಯವರೆಗೂ ಕಾಪಾಡಿಕೊಂಡರು. ಇದು ಅವರು ಪರಲೋಕ ರಾಜ್ಯದ ಮೌಲ್ಯವನ್ನು ಮತ್ತು ದೇವರ ಮೇಲಿನ ನಂಬಿಕೆಯ ಮೌಲ್ಯವನ್ನು ಅರ್ಥ ಮಾಡಿಕೊಂಡದರ ಫಲಿತಾಂಶವಾಗಿದೆ. ಬೇರೆಯವರು ಅವರು ದೇವರನ್ನು ಏಕೆ ಆ ರೀತಿಯಲ್ಲಿ ನಂಬುತ್ತಾರೆ ಎಂದು ಸಂತರ ಬಗ್ಗೆ ಆಶ್ಚರ್ಯಪಡಬಹುದು. ನಾವು ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕಲ್ಲವೇ? ಅವರ ಹೃದಯಗಳು ಸಂತೋಷ ಮತ್ತು ಉಲ್ಲಾಸದಿಂದ ತುಂಬಿತ್ತು. ಅವರು ವಧ್ಯಸ್ಥಾನಕ್ಕೆ ಒಯ್ಯುವ ಕುರಿಗಳಂತೆ ಎಣಿಸಲ್ಪಟ್ಟಿದ್ದರೂ ಅವರು ಪ್ರತಿದಿನ ಸಂತೋಷ ಪಡುತ್ತಿದ್ದರು. ಅದೇಕೆಂದರೆ ನಿತ್ಯ ಪರಲೋಕ ರಾಜ್ಯ ಮತ್ತು ಜೀವದ ಜಯಮಾಲೆ ತಮಗಾಗಿ ಕಾಯುತ್ತಿದೆ ಎಂದು ಅವರು ಗ್ರಹಿಸಿಕೊಂಡಿದ್ದರು. ಎಲ್ಲ ಪರಲೋಕದ ದೇವದೂತರು ಇವುಗಳನ್ನು ಸಿದ್ಧ ಮಾಡುತ್ತಿದ್ದಾರೆ ಮತ್ತು ದೇವರು ಅವರನ್ನು ಸ್ವಾಗತಿಸಲು ಕಾಯುತ್ತಿದ್ದಾರೆ ಎಂದು ಅವರು ನಂಬಿದ್ದರು. ಸೃಷ್ಟಿಯಲ್ಲಿರುವ ಸಂಕಟವಾಗಲಿ, ಹಿಂಸೆಯಾಗಲಿ, ಖಡ್ಗವಾಗಲಿ, ಯಾವುದಾಗಲಿ ಅವುಗಳು ಏನು ಮಾಡಲಾರವು. ಅವುಗಳು ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತರ ಪ್ರೀತಿಯಿಂದ ಅಗಲಿಸಲಾರವು. ಕೆಲವರು ಕ್ಷಣಿಕ ಮೌಲ್ಯವನ್ನು ಮುಖ್ಯವೆಂದು ಪರಿಗಣಿಸುತ್ತಾರೆ ಮತ್ತು ಕೆಲವರು ನಿತ್ಯತೆಯ ಮೌಲ್ಯವನ್ನು ಮುಖ್ಯವೆಂದು ಪರಿಗಣಿಸುತ್ತಾರೆ. ಇಂದು ಇಲ್ಲಿ ಸೇರಿರುವ ಚ್ಯೂನಿನ ನಮ್ಮ ಎಲ್ಲ ಸದಸ್ಯರು ನಿತ್ಯತೆಗಾಗಿ ಜೀವಿಸುತ್ತಿದ್ದಾರೆ ಎಂದು ನಾನು ನಿರೀಕ್ಷಿಸುತ್ತೇನೆ. ಎಡಭಾಗದಲ್ಲಿದ್ದ ಕಳ್ಳನು ಯೇಸುವಿನ ಕಡೆಗಿದ್ದರೆ ಹೆಚ್ಚು ಕಷ್ಟ ಅನುಭವಿಸುವನೆಂದು ಯೋಚಿಸಿದನು. ಅವನು ಜನರ ಗುಂಪು ಮತ್ತು ಅಧಿಕಾರವಿದ್ದ ಜನರನ್ನು ಕ್ರಿಸ್ತನಿಗಿಂತ ಹೆಚ್ಚು ಮೌಲ್ಯಯುತವೆಂದು ಪರಿಗಣಿಸಿದನು. ಆದರೆ ಈ ಸಮಯದಲ್ಲಿ ಅವನು ನಿತ್ಯ ನರಕದಲ್ಲಿ ಯುಗಾಂತರಕ್ಕೂ ಯಾತನೆ ಪಡುತ್ತಿದ್ದಾನೆ ಅಲ್ಲವೇ? ಹಾಗಾದರೆ ಜನರು ಯೇಸುವಿನ ಕಡೆಗಿದ್ದರೆ ಹೆಚ್ಚು ಕಷ್ಟಪಡುತ್ತೇವೆ ಎಂದು ಏಕೆ ಯೋಚಿಸುತ್ತಾರೆ? ಲೂಕ ಅಧ್ಯಾಯ 14ಕ್ಕೆ ಹೋಗೋಣ. ದೇವರಲ್ಲಿ ಉಳಿದಿರುವ ಮೌಲ್ಯವು ಶೀಘ್ರದಲ್ಲೇ ಮಹಿಮಾನ್ವಿತವಾಗಿ ಬಹಿರಂಗಗೊಳ್ಳುವ ಪ್ರವಾದನೆಯ ಸಮಯವನ್ನು ನಾವು ಈಗ ಪ್ರವೇಶಿಸುತ್ತಿದ್ದೇವೆ. ಲೂಕ ಅಧ್ಯಾಯ 14 ವಚನ 25. ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು.
ಯೇಸು ತನ್ನನ್ನು ಹಿಂಬಾಲಿಸುವವರು ಅನೇಕ ತ್ಯಾಗಗಳನ್ನು ಮತ್ತು ಅನೇಕ ವಿಷಯಗಳನ್ನು ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದರು. ನಾನು ಶ್ರೀಮಂತನಾಗಿ ಆರಾಮವಾಗಿರಬೇಕು ಎಂದು ಬಯಸುತ್ತಿದ್ದೆ, ಆದ್ದರಿಂದ ನಾನು ದೇವರನ್ನು ನಂಬಿದೆ. ಬೇರೆ ಧರ್ಮಗಳು ನೀನು ನಂಬಿದರೆ ಸಾಕು, ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಕಲಿಸುತ್ತದೆ. ಆದರೆ ಯೇಸು ನನ್ನನ್ನು ಹಿಂಬಾಲಿಸುವವರು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಬೇಕು ಎಂದು ಹೇಳಿದ್ದಾರೆ ಎಂದು ಕೆಲವು ಜನರು ಹೇಳುತ್ತಾರೆ. ಕಷ್ಟಗಳು ಮತ್ತು ಸಂಕಟಗಳು ಇರುತ್ತವೆಂದು ಯೇಸು ಹೇಳಿರುವುದರಿಂದ ಜನರು ಯೇಸುವಿನ ಕಡೆಗಿದ್ದರೆ ಬಹಳ ದೊಡ್ಡ ನಷ್ಟವನ್ನು ಅನುಭವಿಸುತ್ತಾರೆ ಎಂದು ಯೋಚಿಸುತ್ತಾರೆ. ಸ್ವಲ್ಪ ಸಮಯದ ಮುಂಚೆ ನಾನು ನಿಮಗೆ ಪ್ರಸಿದ್ಧ ಬುದ್ಧಿಹೀನನ ಕಥೆಯ ಕುರಿತು ಹೇಳಿದ್ದೆ. ಅವನು $1 ನೋಟನ್ನು ಆರಿಸಿಕೊಂಡಾಗ ಎಲ್ಲರೂ ನಕ್ಕರು, ಅವನನ್ನು ಬುದ್ಧಿಹೀನನೆಂದು ಕರೆದರು. ವಾಸ್ತವದಲ್ಲಿ ಅವನು ಬುದ್ಧಿಹೀನನಾಗಿರಲಿಲ್ಲ. ಅವನನ್ನು ಬುದ್ಧಿಹೀನನೆಂದು ಕರೆದವರು ಹಣದ ಮುಖಬೆಲೆಯನ್ನು ಮಾತ್ರ ಪರಿಗಣಿಸಿದ್ದ ಜನರಾಗಿದ್ದರು. $10 ನೋಟನ್ನು ತೆಗೆದುಕೊಳ್ಳುವುದು ಸಂತೋಷಕರವೆಂದು ತೋರಿದರೂ ಅವರ ಸಂತೋಷವು ಸ್ವಲ್ಪ ಸಮಯದಾಗಿತ್ತು. ಆ ಅನುಭವ ಶಾಶ್ವತವಾಗಿ ಇರುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ಪ್ರಸಿದ್ಧ ಬುದ್ಧಿಹೀನನು $1 ನೋಟನ್ನು ಹೆಚ್ಚು ಸಮಯದವರೆಗೂ ಆರಿಸಿಕೊಳ್ಳುವ ಮೂಲಕ $100 ಗಳಿಸಲು ಸಾಧ್ಯವಾಯಿತು, ಅಲ್ಲವೇ? ಜೀವನ ಪೂರ್ತಿ ನಮ್ಮ ಶಿಲುಬೆಯ ಹೊರೆಯನ್ನು ಹೊತ್ತುಕೊಂಡರೆ ದೊಡ್ಡ ನಷ್ಟವನ್ನು ಅನುಭವಿಸುತ್ತೇವೆ ಎಂದು ಜನರು ಯೋಚಿಸುತ್ತಾರೆ. ನಾವು ಈಗ ನಡೆಯುತ್ತಿರುವ ಹಾದಿಯ ಹಿಂದೆ ದೊಡ್ಡ ಶಾಶ್ವತ ಮೌಲ್ಯವಿದೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕಲ್ಲವೇ? 2 ಕೊರಿಂಥದವರಿಗೆ ಅಧ್ಯಾಯ 3ಕ್ಕೆ ಹೋಗೋಣ. 2 ಕೊರಿಂಥದವರಿಗೆ ಅಧ್ಯಾಯ 3 ವಚನ 6. ಆತನು ಯಾವ ರೀತಿಯ ಸಾಮರ್ಥ್ಯವನ್ನು, ಹೊಸೊಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಶಿಲುಬೆಯ ಮಾರ್ಗವು ಹೊಸೊಡಂಬಡಿಕೆಯ ಸೇವಕರು ನಡೆಯಬೇಕಾದ ಮಾರ್ಗವಾಗಿದೆ. ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಕ್ರಿಸ್ತನ ಹೆಜ್ಜೆ ಗುರುತನ್ನು ಹಿಂಬಾಲಿಸಲು ನಿರ್ಧರಿಸುವವರು ಹೊಸೊಡಂಬಡಿಕೆಯ ಸೇವಕರಾಗಿದ್ದಾರೆ. ಈ ಲೋಕದಲ್ಲಿ ಸುಖ ಮತ್ತು ಆರಾಮವನ್ನು ಗಳಿಸಲು ಅಲ್ಲ, ಆದರೆ ನಿತ್ಯವಾದುದನ್ನು ಗಳಿಸಲು ಅವರು ಹೊಸೊಡಂಬಡಿಕೆಯ ಸೇವಕರಾದರು. ಹೊಸೊಡಂಬಡಿಕೆಯ ಸೇವಕರಿಗೆ ನಿತ್ಯವಾದದರ ಮೌಲ್ಯ ತಿಳಿದಿದೆ. ಯೇಸುವಿನ ಕಡೆಗಿದ್ದರೆ ದೊಡ್ಡ ನಷ್ಟವನ್ನು ಅನುಭವಿಸುವುದಾಗಿ ಯೋಚಿಸುವ ಜನರು ಯೇಸುವನ್ನು ಬಿಟ್ಟ ಇಸ್ಕರಿಯೋತ ಯೂದ ಮತ್ತು ಬಲಗಡೆಯಲ್ಲಿದ್ದ ಕಳ್ಳನಂತಹ ಜನರಾಗಿದ್ದಾರೆ. ಅವರು ಯೇಸುವನ್ನು ಅಮೂಲ್ಯವೆಂದು ಪರಿಗಣಿಸಲಿಲ್ಲ. ಎಷ್ಟಾದರೂ ಬಲಗಡೆಯಲ್ಲಿದ್ದ ಕಳ್ಳನು ಯೇಸುವನ್ನು ಗುಂಪಿನಲ್ಲಿದ್ದ ಎಲ್ಲ ಜನರಿಗಿಂತ 1000 ಪಟ್ಟು ಹೆಚ್ಚಾಗಿ ಮೌಲ್ಯವೆಂದು ಪರಿಗಣಿಸಿದನು. ಆದ್ದರಿಂದಲೇ ಅವನ ಪಕ್ಕದಲ್ಲಿ ಶಿಲುಬೆಯಲ್ಲಿ ಯಾತನೆ ಪಡುತ್ತಿದ್ದ ಯೇಸುವಿಗೆ ಸಾಂತ್ವನ ಹೇಳಿದನು. ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ಯೇಸು ಬಾಯಾರಿದ್ದರೂ, ಕೈಯಲ್ಲಿದ್ದ ಮೊಳೆಗಳಿಂದಾಗಿ ತೀವ್ರ ನೋವು ಮತ್ತು ಯಾತನೆ ಪಡುತ್ತಿದ್ದರು. ಅವರ ಬಲಗಡೆಯಲ್ಲಿದ್ದ ಕಳ್ಳನು ಹೇಳಿದ ಮಾತುಗಳಿಂದ ಅವರಿಗೆ ಎಷ್ಟು ಸಮಾಧಾನ ಮತ್ತು ಸಂತೋಷವಾಗಿರಬೇಕು. ಬಲಗಡೆಯಲ್ಲಿದ್ದ ಕಳ್ಳನಂತೆ ಆಯ್ಕೆ ಮಾಡುವವರು ಮೌಲ್ಯವಾದುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಾವು ಸಹ ಮೌಲ್ಯವುಳ್ಳದನ್ನು ಆಯ್ಕೆ ಮಾಡಿ ಎಲ್ಲ ಪರಿಸ್ಥಿತಿಯಲ್ಲೂ ದೇವರ ಪರವಾಗಿ ದೃಢವಾಗಿ ನಿಲ್ಲಬೇಕಲ್ಲವೇ? ಮತ್ತಾಯ ಅಧ್ಯಾಯ 4ಕ್ಕೆ ಹೋಗೋಣ. ಮತ್ತಾಯ ಅಧ್ಯಾಯ 4 ವಚನ 18. ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸಿಮೋನ ಮತ್ತು ಅವನ ತಮ್ಮನಾದ ಅಂದ್ರೆಯ. ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು, ಅಂದರೆ ಜೆಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು. ಇವರು ತಮ್ಮ ತಂದೆಯಾದ ಜೆಬೆದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಆತನು ಇವರನ್ನು ಕರೆದನು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಅಮೂಲ್ಯವಾದುದನ್ನು ತಿಳಿದವರು ಈ ರೀತಿಯ ಆಯ್ಕೆಗಳನ್ನು ಮಾಡುತ್ತಾರೆ. ಅವರು ಕ್ಷಣಿಕವಾದುದನ್ನು ಪರಿಗಣಿಸುವುದಿಲ್ಲ, ಆದರೆ ನಿತ್ಯವಾದುದನ್ನು ಪರಿಗಣಿಸುತ್ತಾರೆ. ನಿತ್ಯವಾದುದನ್ನು ಅಮೂಲ್ಯವೆಂದು ಪರಿಗಣಿಸಿದವರು ಯಾವಾಗಲೂ ಯೇಸುವಿನ ಪರವಾಗಿ ನಿಂತರು. ಅವರು ಕ್ಷಣಿಕವಾಗಿ ಚಳಿಯಲಿದ್ದರು ಮತ್ತು ಹಸಿದಿದ್ದರು ಮತ್ತು ಅನೇಕ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿದಾಗಲೂ ಅವರು ಭವಿಷ್ಯದ ನಿರೀಕ್ಷೆಯನ್ನು ಹೊಂದಿರುವ ತಮ್ಮ ಜೀವನದ ಕುರಿತು ಯೋಚಿಸಿದಾಗ ಕ್ರೈಸ್ತರಾಗಿ ಜೀವಿಸುವುದಕ್ಕಿಂತ ಹೆಚ್ಚು ಮೌಲ್ಯವುಳ್ಳದ್ದು ಯಾವುದೂ ಇಲ್ಲ ಎಂದು ತಿಳಿದುಕೊಂಡರು. ಈ ಕಾಲದಲ್ಲಿಯೂ ಇದೇ ರೀತಿಯಾಗಿದೆ. ಗಲಿಲಾಯ ಸಮುದ್ರದ ಬಳಿಯಲ್ಲಿ
ದೇವರು ಪೇತ್ರ, ಅಂದ್ರೆಯ, ಯೋಹಾನ ಮತ್ತು ಯಾಕೋಬನನ್ನು ಕರೆದಂತೆ ಈ ಕಾಲದ ಅತ್ಯಮೂಲ್ಯವಾದ ಕೆಲಸವನ್ನು ಮಾಡಲು ಈಗ ದೇವರು ನಮ್ಮನ್ನು ಕರೆಯುತ್ತಿದ್ದಾರೆ. 그 시절처럼 ಈಗ ಈ ಕಾಲದಲ್ಲಿ ಚಿಯೋನಿನಲ್ಲಿರುವ ತನ್ನ ಎಲ್ಲ ಮಕ್ಕಳು ಹೊಸೊಡಂಬಡಿಕೆ ಸೇವಕರಾಗಿ ಬಹಳ ಮೌಲ್ಯವುಳ್ಳ ಕೆಲಸವನ್ನು ನಿರ್ವಹಿಸಬೇಕೆಂದು ದೇವರು ಬಯಸುತ್ತಾರೆ. ಲೋಕದ ಜನರು 순간의 가치 ಕ್ಷಣಿಕ ವಿಷಯಗಳ ಮೌಲ್ಯವೇ ಎಲ್ಲ ಎಂಬಂತೆ ಜೀವಿಸುತ್ತಾರೆ. 알고 있습니다만 ಆದರೆ ನಂತರ ಅವರೆಲ್ಲರೂ ವಿಷಾದಿಸುತ್ತಾರೆ. ಪ್ರಸಂಗಿಯು ಹೀಗೆ ಹೇಳುತ್ತಾನೆ, ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಸೊಲೊಮೋನನು ಈ ಲೋಕದಲ್ಲಿ ಅತಿ ದೊಡ್ಡ ಸಂಪತ್ತನ್ನು ಹೊಂದಿದ್ದನು. ರಾಜನಾಗಿ ತನ್ನ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಲೋಕದಲ್ಲಿರುವ ಎಲ್ಲವನ್ನೂ ಆನಂದಿಸಿದನು. 이 땅에 ತನ್ನ ಜೀವನದಲ್ಲಾದ ಅನೇಕ ಅನುಭವಗಳ ನಂತರ ಕ್ಷಣಿಕ ಮೌಲ್ಯವನ್ನು ಹೊಂದಿರುವ ವಿಷಯಗಳು ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂದು ಹೇಳಿ ಮುಕ್ತಾಯ ಮಾಡಿದನು. ಇನ್ನೊಂದು ಕಡೆ ಕ್ಷಣಿಕ ವಿಷಯಗಳಿಗಿಂತ 영원한 ನಿತ್ಯವಾದದ್ದು ಮೌಲ್ಯವೆಂದು ಪರಿಗಣಿಸಿದವರೆಲ್ಲರೂ ಕ್ರಿಸ್ತನ ಪರ ವಹಿಸಿದರು. 환란과 ಸಂಕಟವಾಗಲಿ, ಹಿಂಸೆಯಾಗಲಿ, ಖಡ್ಗವಾಗಲಿ ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತರ ಪ್ರೀತಿಯಿಂದ ಅಗಲಿಸಲಾರವು. ನಮ್ಮ ನಂಬಿಕೆಯನ್ನು ಅಭ್ಯಾಸಿಸುತ್ತಿರುವ ನಾವು ಇಂದು ಸಬ್ಬತ್ ದಿನವಾದ್ದರಿಂದ ನಾನು ಸಭೆಗೆ ಹೋಗುತ್ತೇನೆ, ಇಂದು ಪಸ್ಕ ಹಬ್ಬವಾದ್ದರಿಂದ ನಾನು ಸಭೆಗೆ ಹೋಗುತ್ತೇನೆ, ಮುಸುಕನ್ನು ಧರಿಸಲು ದೇವರು ಹೇಳಿರುವುದರಿಂದ ನಾನು ಧರಿಸುತ್ತೇನೆ ಎಂದು ಸುಮ್ಮನೆ ಯೋಚಿಸಬಾರದು. ಈ ರೀತಿ ಯೋಚಿಸುವ ಬದಲು ನಮ್ಮ ಚಿಕ್ಕ ಕ್ರಿಯೆಗಳು ಮತ್ತು ನಂಬಿಗಸ್ತ ಆಯ್ಕೆಗಳಾದ ಸಬತ್ ಆರಾಧನೆ ಮತ್ತು ನಂತರದ ಆರಾಧನೆಗಳು ಕೊನೆಯಲ್ಲಿ ಏನನ್ನು ಕೊಡುತ್ತವೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು. ದೇವರು ನಮಗೆ ಆಶೀರ್ವಾದಗಳನ್ನು ವಾಗ್ದಾನ ಮಾಡಿದ್ದಾರೆ ಮತ್ತು ದೇವರ ಆಶೀರ್ವಾದಗಳ ಮೌಲ್ಯವು ಚಿಕ್ಕದಲ್ಲ. ಮೇಯರ್, ಗವರ್ನರ್ ಮತ್ತು ಅಧ್ಯಕ್ಷರು ಕೊಟ್ಟಿರುವ ಪ್ರಶಸ್ತಿಗಳನ್ನು ಹೋಲಿಸಿದರೆ ಇವುಗಳೆಲ್ಲ ಆ ಮೌಲ್ಯವನ್ನು ಹೊಂದಿದೆಯಾ? ಖಂಡಿತ ಇಲ್ಲ. ಇಡೀ ವಿಶ್ವಕ್ಕೆ ರಾಜಾದಿರಾಜರಾದ ದೇವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಲು ಗುರಿಯ ಕಡೆಗೆ ಓಡಬೇಕೆಂದು ನಾನು ಎಲ್ಲರನ್ನೂ ಕೇಳಿಕೊಳ್ಳುತ್ತೇನೆ. ಸಂತೋಷ ತುಂಬಿದ ಕೃತಜ್ಞತೆಯ ಹೃದಯದೊಂದಿಗೆ ನಾವು ಸುವಾರ್ತೆಯ ಹಾದಿಯಲ್ಲಿ, ಅಮೂಲ್ಯವಾದ ಸಬ್ಬದಿನದ ಹಾದಿಯಲ್ಲಿ, ಹೊಸ ಒಡಂಬಡಿಕೆಯ ಹಾದಿಯಲ್ಲಿ ಮತ್ತು ಪರಲೋಕದ ಹಾದಿಯಲ್ಲಿ ನಡೆಯೋಣ. ನಾವೆಲ್ಲರೂ ಮೌಲ್ಯವುಳ್ಳ ಆಯ್ಕೆಯನ್ನು ಮಾಡುವ ಪ್ರವರ್ತಕರಾಗುತ್ತೇವೆಂದು ನಿರೀಕ್ಷಿಸುತ್ತಾ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.